ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಗೋಕಾಕ್ ತಾಲೂಕಿನ ಧೂಪ್ದಾಳ್ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದಂತ ಕತಾನ್ ಸಾಬ್ ನಿಜಾಮ್ ಸಾಬ್ ಪಠಾಣ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ. ಸರ್, ನೀವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಯಾವ ರೀತಿ ಬಂದ್ರಿ? ಸರ್, ಇದು ನಮ್ಮ ಮುಸ್ಲಿಂ ಸಮಾಜದಿಂದ ಸರ್ ಒಂದು ಐಕ್ಯದಿಂದ ರಾಜಕೀಯ ಬಂದವ್ರಿ. ಅಂದ್ರೆ ಏನೊಂದು ಉದ್ದೇಶ ಇಟ್ಕೊಂಡು ಅಥವಾ ಯಾರೋ ಒಂದು ಪ್ರೋತ್ಸಾಹದ ಮೇಲೆ ಈ ಒಂದು ಗ್ರಾಮದ ಇದಿತ್ತು? ಏನಿಲ್ಲ ಸರ್, ಎಲ್ಲರೂ ಒಂದು ರಾಜಕೀಯ ಮಾಡ್ಕೊಳ್ತೇವೆ, ನಾವು ಒಟ್ಟು ನೋಡ್ಕೊತೇವೆ ಬಂದಿವಿ ಸರ್. ಅಲ್ಲ, ಏನಾದರೂ ಒಂದು ಮುಖ್ಯ ಕಾರಣ ಅಥವಾ ಗುರಿ ಏನಾದರೂ ಇಟ್ಕೊಂಡು ಬಂದಿಲ್ಲ? ಇಲ್ಲ ಸರ್, ಏನಿಲ್ಲ ಮುಖ್ಯವಾದ ಗುರಿ ಆ ಥರ ಏನಿಲ್ಲ. ಓಕೆ, ನೀವು ಈ ಒಂದು ರಾಜಕೀಯ ಜೀವನಕ್ಕೆ ಬಂದು 4 ವರ್ಷ ಆಯ್ತು ಟೈಮ್ ಅಂತ ಹೇಳಿದ್ರೆ, ಈ ಒಂದು 4 ವರ್ಷ ಈ ಒಂದು ಇದರಲ್ಲಿ ನೀವು ಒಂದು ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ದೀರಾ, ಈಗ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಾ 2 ವರ್ಷದಿಂದ. ಈ ಒಂದು ಪೂರ್ಣ 4 ವರ್ಷ ಅವಧಿಯಲ್ಲಿ ಏನೆಲ್ಲ ನಿಮ್ಮ ಒಂದು ಗ್ರಾಮ ಜನತೆಗೆ ಅವರ ಒಂದು ಸೌಕರ್ಯ ಆಗಿರ್ಬೋದು, ಕೆಲಸಗಳಾಗಿರ್ಬೋದು ಮಾಡಿಕೊಟ್ಟಿದ್ದೀರಾ? ಮಾಡಿಕೊಟ್ಟರು ಸರ್. ಏನೇನು ನಮ್ಮ ಗ್ರಾಮ ಜನತೆಗೆ ಶೌಚಾಲಯ ಬಗ್ಗೆ ಸರ್, ಹಾಗೂ ರೋಡ್ಗಳ ಬಗ್ಗೆ, ಹಾಗೂ ಚರಂಡಿ ನಿರ್ಮಾಣ, ನೀರಿನ ಟಾಕಿ, ಅವು ನೀರು ಪೈಪ್ಲೈನ್ ಎಲ್ಲ ಮಾಡಿದ್ರು. ರೋಡಿಂದ ಅಂದ್ರೆ ಯಾವ ರೀತಿ ರೋಡ್ ಆಗಿದೆ? ನಿಮ್ಮ ಮೆಟ್ಲಿಂಗ್ ರೋಡ್ ಆಗಿದೆ. ಅದು ಯಾವುದು ನಿಮ್ಮ ಗ್ರಾಮ ಪಂಚಾಯತಿ 13ನೇ ಹಣಕಾಸಲ್ಲಿ ಆಗಿದೆಯಾ ಇಲ್ಲ ಅಥವಾ ಬೇರೆ 13ನೇ ಅದರಲ್ಲೇ? ಮತ್ತೆ ಶೌಚಾಲಯ ಎಷ್ಟು ಶೌಚಾಲಯ ಆಗಿದೆ ಸರ್ ನಿಮ್ಮ ಒಂದು ಪೀರಿಯಡಲ್ಲಿ? ಒಂದು ಇಲ್ಲಿ ಶೌಚಾಲಯ ಸರ್ ಒಂದು 20-25-30 ಶೌಚಾಲಯ ಆಗಿದೆ. ಅಂದ್ರೆ ಎಷ್ಟು ಮಟ್ಟಿಗೆ ಸುಧಾರಣೆ ಆಗಿದೆ? ಇನ್ನ ಎಷ್ಟು ಮಟ್ಟಿಗೆ ಬೇಕಾಗಿದೆ ನಿಮ್ಮ ಶೌಚಾಲಯ? ಸ್ವಲ್ಪ ಸರ್, ಭಾಳ ಅಂದರೆ ಈ ಏರಿಯಾದಲ್ಲಿ ಒಂದು 5ರಿಂದ 6 ಆಯ್ತು ಅಷ್ಟೇ. ಅಂದ್ರೆ 100ರಲ್ಲಿ 90 ಭಾಗ ಎಲ್ಲರ ಮನೆಯಲ್ಲೂ ಇದೆ. ನೈರ್ಮಲ್ಯದ ಬಗ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆ, ಶಿಕ್ಷಣದ ಬಗ್ಗೆ ನಿಮ್ಮ ವೈಯಕ್ತಿಕವಾಗಿ ಯಾವ ರೀತಿ ಒಂದು ಒತ್ತು ಕೊಟ್ಟಿದ್ದೀರಾ? ಅಂದ್ರೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಹೋಗುವಂತ ಹುಡುಗರಿಗೆ? ಶಿಕ್ಷಣ ಬಗ್ಗೆ ಸರ್ ಎಲ್ಲರಿಗೂ ಸರ್ಕಾರಿ ಶಾಲೆಯಲ್ಲಿ ಹೋಗುವಂತ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಮತ್ತೆ ಭೇಟಿ ಏನಾದ್ರು ಕೊಡ್ತಾ ಇದ್ದೀರಾ ಶಾಲೆಗಳಿಗೆ ಹೋಗಿ ಭೇಟಿ ಕೊಡ್ತೀರಾ? ಓಕೆ, ನಿಮ್ಮ ರಾಜಕೀಯ ಜೀವನದಲ್ಲಿ ಮುಂದಿನ 6 ತಿಂಗಳ ಅವಧಿ ಇನ್ನ ಓದಿದೆ. ಆ ಒಂದು 6 ತಿಂಗಳ ಅವಧಿಯಲ್ಲಿ ಏನ್ ಕೆಲಸ ಮಾಡಬೇಕು ಅಂತ ನಿಮ್ಮ ಒಂದು ಉದ್ದೇಶ ಅಥವಾ ಯೋಚನೆ ಇದೆ? ಇನ್ನೂ ಕಾಂಕ್ರೀಟ್ ರೋಡ್ ಅದು ಎಲ್ಲ ಸುಧಾರಿಸಬೇಕಂತ ಇನ್ನ ಅಷ್ಟೆಲ್ಲ ಮಾಡ್ಬೇಕು. ಅಂದ್ರೆ ಮುಖ್ಯವಾಗಿ ಅವೆರಡೇ ಅವಶ್ಯಕತೆ ಇದೆ. ಅಂದ್ರೆ 99 ಭಾಗ ಪ್ರತಿಯೊಂದು ಕೆಲಸ ಮುಗ್ದಿಲ್ಲ, ಯಾವುದೇ ರೀತಿ ಮೂಲಭೂತ ಸೌಕರ್ಯಕ್ಕೆ ತೊಂದರೆ ಇಲ್ಲ. ಓಕೆ, ಈಗ ಪ್ರೆಸೆಂಟ್ ಒಂದು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಮುಂದಿನ ಒಂದು ರಾಜಕೀಯ ಜೀವನದಲ್ಲಿ ಯಾವ ಒಂದು ಮಟ್ಟಕ್ಕೆ ಬಂದ್ರೆ ನಿಮ್ಮ ಒಂದು ಗ್ರಾಮ ಸುಧಾರಣೆ ಮಾಡಬಹುದು ಅಂತ ನಿಮ್ಮ ಮನಸ್ಸಲ್ಲಿ? ಸರ್, ಮತ್ತೆ ಮುಂದೆ ರಾಜಕೀಯ ಮಾಡ್ಬೇಕಂತ ಹೇಳಿ ಐತ್ರಿ. ಮುಂದೆ ರಾಜಕೀಯ ಮಾಡಿ ಗ್ರಾಮ ಸುಧಾರಣೆ ಮಾಡ್ಬೇಕಂತ ಹೇಳಿ. ಅದೇ ಯಾವ ಒಂದು ಮಟ್ಟಕ್ಕೆ ನೀವು ಹೋದ್ರೆ, ಅಂದ್ರೆ ಯಾವ ರಾಜಕೀಯದಲ್ಲಿ ಇವಾಗ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ವರ್ಕ್ ಮಾಡ್ತಾ ಇದ್ದೀರಾ, ಮುಂದೆ ಯಾವ ಒಂದು ಮಟ್ಟಕ್ಕೆ ಹೋದ್ರೆ ಸುಧಾರಣೆ ಮಾಡಬಹುದು? ಯಾಕಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಏನ್ ಬರುತ್ತೋ ಎಲ್ಲರಿಗೂ ವಿಂಗಡಣೆ ಆಗಿ ನಿಮಗೆ ಬರ್ತದೆ ಕಡಿಮೆ ಆಗ್ತದೆ. ಅದಕ್ಕಿಂತ ಮೇಲ್ಪಟ್ಟಕ್ಕೆ ಹೋಗಿ ಸುಧಾರಣೆ ಮಾಡ್ಬೋದಾ? ಅದು ಯಾವ ಮಟ್ಟಕ್ಕೆ ಹೋಗ್ಬೇಕು ಅಂತ ನಿಮ್ಮ ಪ್ಲಾನ್ ಇದೆ? ಯಾವ ಪೋಸ್ಟ್ ಹೋಗ್ಬೇಕು ಅಂತ ನಿಮ್ಮ ಒಂದು ಅಭಿಪ್ರಾಯ ಇದೆ? ಸರ್, ಹೊಳ್ಳಿ ಮತ್ತು ತಾಲೂಕ್ ಪಂಚಾಯತ್ ಅದು ಇಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ನಿಮ್ಮ ಐಡಿಯಾ ಇದೆ. ಓಕೆ, ನಿಮ್ಮ ಒಂದು ಗ್ರಾಮದ ಜನತೆಗೆ ಅಂದರೆ ಧೂಪ್ದಾಳ್ ಅವರಾಗಿರ್ಬೋದು, ಘಟಪ್ರಭಾ ಗ್ರಾಮದ ಜನಗಾಗಿರ್ಬೋದು, ನಿಮ್ಮ ಒಂದು ಮತದಾರರಾಗಿರ್ಬೋದು, ಏನೊಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ನಮ್ಮ ಮೀಡಿಯಾ ಪರವಾಗಿ? ಸಂದೇಶ ಅಂದರೆ ಒಂದು ಮಾಹಿತಿ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು, ಇಲ್ಲಿ ಒಂದು ಸಿಕ್ಕಿದ ಸೌಕರ್ಯ ಯಾವ ರೀತಿ ಬಳಸ್ಕೋಬೇಕು, ಮತ್ತೆ ಅವರಿಗೆ ನಿಮ್ಗೆ ಮತ ಹಾಕಿ ಕಳಿಸಿದ್ದಾರೆ ಅವರಿಗೆ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಪ್ರತಿಯೊಂದು ಹೇಳ್ಕೊಳಿದ್ದಾರೆ ಅವ್ರಿಗೆ ಸರ್. ಮತ್ತೆ ನಾನು ಎಲ್ಲ ಕೆಲಸ ಮಾಡ್ತೀನಿ, ಮತ್ತೆ ನಾನು ನಡೆಸ್ಕೊಳ್ತೀನಿ ಅಂತ ಕೊನೆಯದಾಗಿ ನಮ್ಮ ರಾಷ್ಟ್ರದ ಜನತೆಗೆ ಅಂದ್ರೆ ಯುವ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಅಂದರೆ ಒಂದು ಸಂದೇಶ ಯಾವ ರೀತಿ ಯುವ ಜನತೆ ಇವತ್ತು ಅನುಭವಿಸ್ತಾ ಇದ್ದಾರೆ, ಅಂದರೆ ತೊಂದರೆ ಆಗಿರ್ಬೋದು ಅಥವಾ ಹೆಣ್ಮಕ್ಳ ಮೇಲೆ ಆಗ್ತಕ್ಕಂಥ ಅತ್ಯಾಚಾರದ ಬಗ್ಗೆ ಆಗಿರ್ಬೋದು, ಇದಕ್ಕೆಲ್ಲ ಯಾವ ರೀತಿ ಒಂದು ಮುಕ್ತಿಗೊಳಿಸ್ಬೋದು, ಅದಕ್ಕೆ ಯಾವ ರೀತಿ ತಡೆ ಹಿಡಿಬೇಕು ಅಂತ ನಿಮ್ಮ ಒಂದು ಉದ್ದೇಶ? ಅಂದ್ರೆ ಯುವ ಜನತೆಗೆ, ನಮ್ಮ ದೇಶದ ಯುವ ಜನತೆ ಏನಿದ್ದಾರೆ, ಅಂದ್ರೆ ನಮ್ಮ ಇಡೀ ಭಾರತದ ಯುವ ಜನತೆ ಏನಿದೆ, ಅದು ಯಾವ ಒಂದು ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳ್ತೀರಾ? ಯಾವ ರೀತಿ ಹೋಗಿದ್ರೆ ಒಳ್ಳೇದಂತ ಹೇಳ್ತೀರಾ? ಚಲೋ ಒಳ್ಳೆ ದಾರಿಯಿಂದ ಚಲೋ ಒಳ್ಳೆ ರೀತಿಯಿಂದ ಹೋಗ್ಬೋದು. ಅಂದ್ರೆ ಯಾರ ಪಾತ್ರ ಮುಖ್ಯ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಆ ಒಂದು ತಂದೆ ತಾಯಿ ಪಾತ್ರ ಜಾಸ್ತಿ ಅನ್ಸುತ್ತಾ ಅಥವಾ ಮಕ್ಕಳ ಪಾತ್ರ ಜಾಸ್ತಿ ಅನ್ಸುತ್ತೆ? ಮಕ್ಕಳದ್ದು ಜಾಸ್ತಿ ಅನ್ಸುತ್ತೆ. ಓಕೆ, ನಿಮ್ಮ ರಾಜಕೀಯ ಜೀವನ ಮುಂದೆ ಹಂಚ್ಕೊಂಡ್ರೆ ತುಂಬ ಧನ್ಯವಾದ.